ಅವರೇ ಸ್ಟ್ರಾಂಗ್ ಆಗ್ತಿದ್ದಾರೆ ಅಂದ್ರೆ ಬಿಸಿ ತುಪ್ಪ ಇದು. ನೋಡಿ, ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗೋಕ್ಕೆ ಆಗಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅನ್ನೋದ್ರಲ್ಲಿ ಅದೇ ಡೌಟ್ ಬೇಡ. ಅವರ ಶಕ್ತಿ ಇದೆ, ಅದನ್ನ ನಾವು ಒಪ್ಕೊಳ್ಳೇಬೇಕು ಯಾರೇ ಆದರೂ. ಆದರೆ ಅದು ಕಾಂಗ್ರೆಸ್ಸಲ್ಲಿ ನಡೆಯಲ್ಲ. ಕಾಂಗ್ರೆಸ್ಸಲ್ಲಿ ಈ ಥರದ ವ್ಯವಸ್ಥೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಎಂತೆಂಥ ನಾಯಕರನ್ನು ಬಂದು ರಾತ್ರಿ ಬದಲಾವಣೆ ಮಾಡಿ ಫ್ಲೈಟ್ ಹತ್ಬಿಟ್ಟಿದ್ದಾರೆ. ಅದು ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಕಳೆದ ಬಾರಿ 2 ತಿಂಗಳ ಹಿಂದೆ ಅವರ ಹೈಕಮಾಂಡ್ ನಾಯಕರು ಯಾರು ಕೂಡ ಭೇಟಿನೇ ಆಗಲಿಲ್ಲ. ಸೋನಿಯಾ ಗಾಂಧಿ ಅವರು ಭೇಟಿ ಆಗಲಿಲ್ಲ, ರಾಹುಲ್ ಗಾಂಧಿ ಅವರು ಭೇಟಿ ಆಗಲಿಲ್ಲ. ಆ ಭೇಟಿಗೆ ಪಾಪ ಒಂದು ದಿನ ಮುಖ್ಯಮಂತ್ರಿ ಅಲ್ಲೇ ಕಾದು ಕೂತಿದ್ರು. ಭೇಟಿ ಆಗದೆ ಇದ್ದಂಥ ಸಂದರ್ಭದಲ್ಲಿ ಅದೇ ಕರ್ನಾಟಕದ ಭವನಕ್ಕೆ ಬಂದು ಸಿದ್ದರಾಮಯ್ಯನವರು ಒಂದು ಪ್ರೆಸ್ ನೋಟನ್ನು ಮಾಡ್ತಾರೆ. ಅಲ್ಲಿಂದ ಎಲ್ಲ ಪತ್ರಕರ್ತರನ್ನ ಸೇರಿಸಿ ಅಲ್ಲೊಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಬರ್ತಾರೆ. 5 ವರ್ಷ ನಾನೇ CM. ಅಲ್ಲಿಂದ ಶುರುವಾಯಿತು. ಅದೆಲ್ಲವನ್ನು ನೋಡಿದ್ರೆ ಅದಾದಮೇಲೆ ಒಂದಷ್ಟು ಕೆಲಸ ಆದಮೇಲೆ DK ಶಿವಕುಮಾರ್ ಅವ್ರು ಹೋಗ್ತಾರೆ, ಭೇಟಿ ಆಗ್ತಾರೆ. ಸಿದ್ದರಾಮಯ್ಯನವ್ರಿಗೆ ಸಿಗದೇ ಇದ್ದಂಥ ಹೈಕಮಾಂಡ್ ನಾಯಕರು DK ಶಿವಕುಮಾರನ್ನ ಭೇಟಿ ಆಗ್ತಾರೆ. ಅದಾದ್ಮೇಲೆ ಬಂದಂಥ ಸಿದ್ದರಾಮಯ್ಯನವ್ರ ಹೇಳಿಕೆ ಇದೇ ಮಾಧ್ಯಮದಲ್ಲಿ, ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾನು 5 ವರ್ಷ CM ಆಗ್ತೀನಿ ಅಂತ ಸಿದ್ದರಾಮಯ್ಯನವ್ರು ಮತ್ತೆ ಉಚ್ಚರಿಸ್ತಾರೆ. ಎಲ್ಲೋ ಒಂದು ಕಡೆ ಶಾಸಕರ ಬೆಂಬಲ, ಸುರ್ಜೇವಾಲಾ ಅವರ ಹೇಳಿಕೆಗಳು, ಈ ಒಪ್ಪಂದ ಆಗಿದೆ ಅನ್ನೋದಕ್ಕೆ ಪೂರಕವಾಗಿ ಎಲ್ಲೋ ಸಿದ್ದರಾಮಯ್ಯನವ್ರಿಗೂ ಒಂದು ಕಡೆ ಅನುಮಾನ ಬಂದಿದೆ, ನಾಯಕತ್ವವನ್ನು ಬಿಟ್ಕೊಡ್ಬೇಕಾಗುತ್ತೆ ಅನ್ನುವಂಥ ಒಪ್ಪಂದ ಆಗಿರೋದ್ರಿಂದನೇ DK ಶಿವಕುಮಾರ್ ಅವರಿಗೆ ಚೆಕ್ ಇಡುವಂಥ ಕೆಲಸಗಳನ್ನು ಇವತ್ತಿನ ದಿನಗಳಲ್ಲಿ ಮಾಡ್ತಾ ಹೋದರು. ಸ್ವಂತ ಮಗನ ಕೈಲಿ ಅವರು ರಾಜಕೀಯ ಅಂಚಿಗೆ ಬಂದಿದ್ದಾರೆ, ಇನ್ನೊಬ್ಬರ ನಾಯಕರನ್ನ ನಾವು ಕೊಡಬೇಕು ಅನ್ನುವಂಥ ಹೇಳಿಕೆ, ಮತ್ತೆ ಸಿದ್ದರಾಮಯ್ಯನವ್ರ ಬಾಯಿಂದನೇ ಬಂದಂಥದ್ದು. ಕಳೆದ ಬಾರಿ ಹೇಳಿದಂಥ ಈ ಚುನಾವಣೆ ನನ್ನ ಚುನಾವಣೆ, ಕೊನೆಯ ಚುನಾವಣೆ ಅಂತೇಳಿ ಎಲೆಕ್ಷನ್ ನಿಂತು CM ಆದರು. ಮತ್ತೆ ಈಗ ಮೊನ್ನೆ ಹೇಳಿದ್ದೇನು, 28ಕ್ಕೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದನ್ನ ಮತ್ತೊಂದು ಚೆಕ್ಮೇಟ್ನ ಹೈಕಮಾಂಡ್ಗೆ ಇಟ್ಟಿದ್ದಾರೆ. ಇದು DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. DK ಶಿವಕುಮಾರ್ ಮತ್ತೆ ಯಾಕೆ ಡೆಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಜಾರಕಿಹೊಳಿ ಅವರು ಯಾಕೆ ಪ್ರವಾಸ ಮಾಡ್ತಾ ಇದ್ದಾರೆ, ಇದೆಲ್ಲದೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಚಿಂತೆ ಇಲ್ಲ. ಅವರಲ್ಲೇ ಈ ಚೆಕ್ಮೇಟ್ಗಳು ಅವರನ್ನ ಇನ್ನೊಬ್ರನ್ನ ಓವರ್ಟೇಕ್ ಮಾಡುವಂಥದ್ದು, ಹೋಗುವಂಥದ್ದು, ಭೇಟಿ ಆಗುವಂಥದ್ದು, ಒಪ್ಪಂದ ಆಗಿರೋದ್ರಿಂದನೇ ಈ ಕೆಲಸಗಳೆಲ್ಲ ಆಗ್ತಾ ಇರೋದು. ಒಂದಷ್ಟು ನಾಯಕರು DK ಶಿವಕುಮಾರ್ ಆಗ್ಬೇಕು ಅನ್ನುವಂಥದ್ದು, ಒಂದಷ್ಟು ನಾಯಕರು ಅಂಥದ್ದಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರ ಹಿಂಬಾಲಕರಿಗೆ ಹೇಳಿ, ಅವ್ರ ಸಮುದಾಯಕ್ಕೆ ಹೇಳಿ ಪತ್ರ ಅಭಿಯಾನ ಯಾಕೆ ಮಾಡ್ಬೇಕಾಯ್ತು ಮೈಸೂರಲ್ಲಿ? ಪತ್ರ ಅಭಿಯಾನವನ್ನ ಏನು ಕುರುಬರಿಗೆ ಮಾತ್ರ CM ಸಿದ್ದರಾಮಯ್ಯನವರು, ಇಡೀ ಸಮಸ್ತ ಜನ 137 ಸೀಟು ಮ್ಯಾಂಡ್ರೇಟಿ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ. ಅವ್ರು CM ಆಗಿದ್ದಿದ್ರೆ ಆ ಒಂದು ಸಮುದಾಯದವರು ಹೋರಾಟ ಮಾಡ್ತೀವಿ, ಪತ್ರ ಅಭಿಯಾನ ಮಾಡ್ತೀವಿ, ಸಂದರ್ಭ ಬಂದರೆ ನಾವು ಹೈಕಮಾಂಡ್ಗೆ ಟ್ರೈನ್ ಬುಕ್ ಮಾಡಿ ಹೈಕಮಾಂಡನ್ನೇ ಭೇಟಿ ಮಾಡಿ ನಾವು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಅವರೇ ಇರಬೇಕು, ಅವರನ್ನೇ ನಾವು ಒಪ್ಕೊಂಡು 5 ವರ್ಷ CM ಆಗಿ ಮಾಡಿದ್ದು ಅಂತ ಹೇಳ್ತೀವಿ ಅನ್ನುವಂಥ ಹೇಳಿಕೆನ ಕಾಂಗ್ರೆಸ್ ಮುಖಂಡರೇ ಹೇಳ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಇದು ಶುರು ಆಗುತ್ತೆ. ಇನ್ನು DK ಶಿವಕುಮಾರ್ ಅವ್ರ ಬಣ ಶುರು ಆಗುತ್ತೆ. ನೀವೇನ್ ಮಾಡ್ತಿದ್ರಿ ಪ್ರತಿಪಕ್ಷದವರು? ಸೈಲೆನ್ಸ್ ಕೂಡ ಎಲ್ಲ ಒಂದ್ ಕಡೆ ಕೆಲಸ ಮಾಡುತ್ತೆ. ಆ ಸೈಲೆನ್ಸ್ ಕೂಡ ಇದೀವಿ ನಾವು, ಸೈಲೆನ್ಸ್ ಆಗಿದೀವಿ ಅಂದ್ರೆ ಹೌದು. ನಮಗೆ ಅವರ ಜನ ನೋಡ್ರಿ, ಇವತ್ತು ರಸ್ತೆ ಇಲ್ಲ, ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. IT-BT ಕಂಪ್ನಿಗಳು, ಅನೇಕ ಉದ್ಯಮಗಳು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ದೇನೆ, ಇನ್ವೆಸ್ಟ್ಗೆ ಎಲ್ಲ ವ್ಯವಸ್ಥೆ ಇದ್ರು, ಇವ್ರ ಕುದ್ದಾಟ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಸರಿಯಿಲ್ಲ ಅಂತೇಳಿ ಬೇರೆ ರಾಜ್ಯಗಳಿಗೆ ಇವತ್ತು ಉದ್ಯೋಗ ಹೋಗ್ತಾ ಇದೆ. ಎಲ್ಲ IT ಕಂಪನಿಗಳು ಅದನ್ನ ಜನಕ್ಕೆ ತಿಳಿಸಬೇಕಾಗಿದೆ, ತಿಳಿಸ್ತಾ ಇದೀವಿ. ನಾವು ತಿಳಿಸ್ತಾ ಇದೀವಿ. ಆ ಹೋರಾಟ ನಡೀತಾ ಇದೆ ನಿರಂತರವಾಗಿ. ಕಬ್ಬಿನ ಸ್ಟಾರ್ಟ್ಅಪ್ ಸಭೆ ನಡೆದಾಗ ಕಂಪನಿಗಳ ಸಿಇಒಗಳೇ ಒಂದ್ ನಿಮಿಷ ಕುಮಾರ್, ಇದು ನೋಡ್ರಿ CM ಒಬ್ಬ ಉದ್ಯಮಿಗಳು ಈ ಬೆಂಗಳೂರಿನ ಮಾನ ಮರ್ಯಾದೆ ರಾಜ ಆಗ್ದಾಗ DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದೇನು? ಏನಂತ ಉತ್ತರ ಕೊಟ್ಟಿದ್ರು? ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತ ಹೇಳಿದ್ರು. ಇವತ್ತು ಅವರನ್ನ ಕರ್ಸ್ಕೊಂಡು ಯಾರು ಮಾತಾಡ್ತಾರೆ? ಈ ಜನ ನಿಮಗೆ ಅಧಿಕಾರಕ್ಕೋಸ್ಕರ ಅಲ್ಲ, ಕಡೆ ಪಕ್ಷ ಬಿಜೆಪಿಯವರು ಆ ನರೇಶನ್ ಜನಾಭಿಪ್ರಾಯವನ್ನ ಖಂಡಿತ ಆಗಿದೆ ಮೇಡಮ್, ಖಂಡಿತ ಆಗುತ್ತೆ. ಈ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದು ಕಾದ್ ನೋಡಿ. ಚುನಾವಣೆಗಳು ಬರ್ತಾ ಇರುತ್ತೆ, ಪಾಠ ಕಲಿಸ್ತಾರೆ. ಇವರು ಸ್ವಾರ್ಥಕ್ಕೋಸ್ಕರ ಬರೀ ಅಧಿಕಾರ ಕಂಡುಕೊಂಡು ಬಿದ್ದಿರುವಂತ ಕಾಂಗ್ರೆಸ್ಗೆ ಒಂದು ಚುನಾವಣೆಯಲ್ಲಿ ಪಾಠವನ್ನ ಪಕ್ಕ ಕಲಿಸ್ತಾರೆ. ಇವತ್ತು ಒಂದೇ ಒಂದು DK ಶಿವಕುಮಾರ್
ಕುಮಾರ್ ಅವರ ಮೇಡಮ್. ಇವತ್ತು ಎಂ ಡಿ ಆಗಿದ್ರಲ್ಲ ನಂದಿನಿ ಇದರಲ್ಲಿ ಇಡೀ ದೇಶದಲ್ಲಿ 135 ವಸ್ತುಗಳಿಗೆ GST ಕಡಿಮೆ ಆಯ್ತು. ಇವ್ರು ಬಂದ್ ಮಾಡಿದ್ದೇನೋ 60 ರೂಪಾಯಿ 40 ರೂಪಾಯಿ ಕಡಿಮೆ ಆಯ್ತು 8 ವರ್ಷ ಲೂಟಿ ಹೊಡೆದ್ಬಿಟ್ಟು ರೇ ಒಂದ್ ನಿಮಿಷ 8 ವರ್ಷ. ರೇ 28% ಲೂಟಿ ಹೊಡೆದ್ಬಿಟ್ಟು. ಮರ್ಯಾದೆ ಮಾನ ಏನ್ ಮಾಡ್ತಾರೆ ಈ BJP ಇದೇನ್ ಗೊತ್ತೇನ್ರಿ? ಇದೇನ್ ಗೊತ್ತಾ? 8 ವರ್ಷ ಲೂಟಿ ನಮ್ ಸತ್ಯ ಹೇಳ್ಬಿಡ್ತಾರೆ ಅಂತ ಈ ಹಿಂಗೆ. ದೇಶನ ಸತ್ಯ ಹೇಳ್ತಾ ಇದ್ರು ಲೂಟಿ ಹೊಡೆದ್ಬಿಟ್ಟು GST 90 ರೂಪಾಯಿ 90 ರೂಪಾಯಿ ಏರ್ತಿತ್ತು. ಈ ಜನ ಗೊತ್ತಿಲ್ಲ ಅಂತ ಹೇಳಿದ್ರ ಅಜ್ಜಿನ ಗೊತ್ತಿಲ್ಲ. ನಮ್ ಪಕ್ಷ ಹೇಳ್ಬೇಕ ಅದನ್ನ. ಬಡವರು ಜನರ ಬದುಕನ್ನ ದಿನನಿತ್ಯ ಬಳಸುವಂತ ವಸ್ತುಗಳು ಕಡಿಮೆ ಆಗಿದೆ. 10 ರೂಪಾಯಿಂದ 100 ರೂಪಾಯಿವರೆಗೂ ಕಡಿಮೆ ಆಗಿದೆ. 10 ರೂಪಾಯಿಂದ 100 ರೂಪಾಯಿ ಕಡಿಮೆ ಆಗಿದೆ. ಹಾಗಾಗಿ ಈ ಸರ್ಕಾರ ಇದೆಯಲ್ಲ ಇದು ರಾಜಕಾರಣ ಮಾಡೋಕ್ಕೋಸ್ಕರ ಇವರು 137 ಸೀಟ್ ಬಂದ ಮೇಲೆ ಎಲ್ಲೋ ಒಂಥರ ಸಾರ್ವಭೌಮತ್ವವನ್ನು ಸಾರ್ತಾ ಇದ್ದಾರೆ. ನಾನೇ ಅಂತ ಅನ್ನುವಂಥದ್ದು ಹಂ ಬಂದ್ಬಿಟ್ಟಿದೆ. ಹಾಗಾಗಿ ಮುಖ್ಯಮಂತ್ರಿ ಆಗದೇ ಇವ್ರಿಗೆ ಇವ್ರ ನಾಯಕರುಗಳಿಗೆ ಜನರ ಕಷ್ಟವನ್ನ ಕೇಳೋರಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲಸ ಆಗ್ತಾ ಇಲ್ಲ. ಇವತ್ತು ಹೈದರಾಬಾದ್ ಕರ್ನಾಟಕ ಏನಾಗಿದೆ? ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಹೌದಪ್ಪ ನಾವು ತಪ್ಪು ಮಾಡಿದ್ವಿ ನಿಮ್ ಮ್ಯಾಂಡೇಟರಿ ಕೊಟ್ರಲ್ಲ, ಏನ್ ಮಾಡಿದ್ರು? ಇವತ್ತು ನಿಮ್ಮ ACC ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲೇ ಕೂತಿದಾರಲ್ಲ. ನಿಮ್ MLAಗಳು ಏನ್ ಕೆಲಸ ಮಾಡ್ತಾ ಇಲ್ಲ, ನಿಮ್ ಫಂಡೇ ಇಲ್ಲ ಕೊಡಕ್ಕೆ ಅವ್ರಿಗೆ. ಏನ್ ಕೆಲಸ ಮಾಡ್ತಾರೆ? ಆಯ್ತು, ಗೊತ್ತಾಯ್ತು. ಕುಮಾರ್ ಅವರೇ, ನೀವು ಹೇಳಬೇಕು. ಒಂದು ಕುತೂಹಲ ಇದೆ, ಬಿಹಾರ್ ಎಲೆಕ್ಷನ್ ರಿಸಲ್ಟ್ಗೂ ಕರ್ನಾಟಕದ ರಾಜಕೀಯಕ್ಕೆ ಏನಾದ್ರೂ